ಧಾರವಾಡ ಜಿಲ್ಲೆಯಲ್ಲಿ ಮಳೆ ಹೆಚ್ಚಳವಾದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಎದುರು ಅಣುಕು ಪ್ರದರ್ಶನ. ಪ್ರವಾಹ ಬಂದರೆ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದರ ಮಾಕ್ ಡ್ರಿಲ್ ಮಾಡಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ನೀಲಮ್ಮನ ಕೆರೆಯಲ್ಲಿ ಮಾಕ್ ಡ್ರಿಲ್ ನಡೆಸಲಾಗಿದೆ. ರಕ್ಷಣೆ ಮಾಡುವಂತಹ ಕೆಲಸವನ್ನ ತೋರಿಸ್ತಾ ಇರೋದು ನೀವು ಅಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಹತ್ರ ಒಂದು OBM ಬೋಟ್ ಇದೆ, ಒಂದು ರಬ್ಬರ್ ಬೋಟು. ಅದರಲ್ಲಿ ಸುಮಾರು 8 ರಿಂದ 10 ಜನ ಅಲ್ಲಿ ಕ್ಯಾಜುಯಾಲಿಟಿಗಳನ್ನು ನಾವು ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈಗ ಮಾಕ್ ಡ್ರಿಲ್ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಅವರು ಹೋಗ್ಬಿಟ್ಟು ಅಲ್ಲಿರುವಂತಹ ನೀರಿನಲ್ಲಿ ರಕ್ಷಣೆ ಮಾಡುವಂತಹ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಈಗ ಸೊ ನಮ್ಮ ಹತ್ರ ರಕ್ಷಣೆಗೋಸ್ಕರ ಅಂತ ಹೇಳ್ಬಿಟ್ಟು ಸೇಫ್ಟಿಗೋಸ್ಕರ ನಿಮ್ಮ ಮಾಕ್ ಡ್ರಿಲ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನೀವು ರಸ್ತೆ ಮಾಡಿಬಿಟ್ಟು ರಿವರ್ಸ್ ತಗೊಳ್ಳಿ. ಈ ಸ್ಟ್ರೈಟ್ ಸರ್, ಇಲ್ಲಿ ಕುತ್ತಿಗೆ ಪಕ್ಕದಲ್ಲಿ ಕ್ಯಾರೋಟಿಡ್ ಪಲ್ಸ್ ಅಂತ ಇರುತ್ತೆ ಸರ್. ಇಲ್ಲಿ ನಾಡಿ ಚೆಕ್ ಮಾಡ್ತಿರ್ಬೇಕು. ಸೊ ನಾಡಿ ಇದ್ರೆ ಒಳ್ಳೇದು. ನೆಕ್ಸ್ಟ್ ಏರ್ವೇ, ಬಾಯಿ ಅವ್ರದ್ದು ಕಡ್ಡಿ ಏನಾರ ಇದ್ರೆ ಅದು ಕ್ಲಿಯರ್ ಮಾಡ್ಕೋಬೇಕು ಸರ್. ಆಮೇಲೆ ಮೂಗ್ನು ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಒಳ ಮೂಗ್ದಲ್ಲಿ ಏನಾದ್ರು ಇದೆಯಾ ಏನೇನ್ ಕತೆ ಅಂತ ಚೆಕ್ ಮಾಡಿ ಅದು ಕ್ಲಿಯರ್ ಮಾಡ್ಬೇಕು ಸರ್. ಆಮೇಲೆ ಬ್ರೀದಿಂಗ್ ಹಿಂಗೆ ಕಿವಿನ ಅವರು ಮೂಗ್ ಅಥವಾ ಬಾಯಿ ಹತ್ರ ಇಟ್ಟು ಅವ್ರು ಉಸಿರಾಡ್ತಿದಾರ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೋಬೇಕು ಸರ್. ಅಕಸ್ಮಾತ್ ಉಸಿರಾಡ್ತಿಲ್ಲ ಅಥವಾ ಪಲ್ಸ್ ಇರ್ಲಿಲ್ಲ, ಹೆಂಗೆ ಅಂದ್ರೆ ಎದೆ ಮಿಡ್ಲ್ ಅಲ್ಲಿ 30 ಟೈಮ್ಸ್ ಕಂಪ್ರೆಷನ್ ಕೊಟ್ಟು 2 ಸತಿ ಅಂಬು ಬ್ಯಾಗಿಂದ ನಾವು ಬ್ರೀದಿಂಗ್ ಕೊಡ್ತಿರ್ಬೇಕು. ನಾನು ಡೆಮೋ ತೋರಿಸ್ತೀನಿ ಈಗ. ಪೇಷಂಟ್ ಮೇಲ್ಗಡೆ ಅಥವಾ ಸೈಡ್ ಇದ್ದಿ ನಮ್ದು 2 ಎಲ್ಬೋನ ಸ್ಟ್ರೇಟ್ ಇಟ್ಕೊಂಡು ಕೈನ ಹಿಂಗೆ ಲಾಕ್ ಮಾಡಿರ್ಬೇಕು. ಲಾಕ್ ಮಾಡಿ ಇಲ್ಲಿ ಇಡ್ಸ್ಕೊಂಡು ಕಂಪ್ರೆಷನ್ಸ್ ಕೊಡ್ತಿರ್ಬೇಕು. ಎಲ್ಬೋ ಯಾವತ್ತೂ ಫೋಲ್ಡ್ ಆಗಬಾರ್ದು, ಸ್ಟ್ರೇಟ್ ಇರಬೇಕು. ಕಂಪ್ರೆಷನ್ಸ್ ಎಷ್ಟು ಕೊಡಬೇಕು ಅಂದರೆ 2 ಇಂಚಸ್ ಅಷ್ಟು ಒಳಗೆ ಚೆಸ್ಟ್ ಕಂಪ್ರೆಷನ್ ಆಗ್ತಿರ್ಬೇಕು. ಕಂಟಿನ್ಯೂಡ್ ಬ್ರೀತ್ 30 ಕಂಪ್ರೆಷನ್ಸ್ ಫಾಲೋಡ್ ಬೈ 2 ಬ್ರೀತ್. ಇಷ್ಟು ಮಾಡಿ ಇದು ಮಾಡೋದು ನಾವು ಮಿನಿಮಮ್ 10 to 15 ಮಿನಿಟ್ಸ್ ಮಾಡ್ತಿರ್ಬೇಕು ಸರ್. ಇದು ಆದ್ಮೇಲೆ ಪೇಷಂಟ್ ರಿವೈವ್ ಆಗ್ತಾರೆ, ಆಗಿದ್ದೆ ಟ್ರಾನ್ಸ್ಫರ್ ಮಾಡಿಸ್ಬೇಕು ಸರ್. ಇದು CPR ಆಂಬುಲೆನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಸೊ ಪೇಷಂಟ್ ಡೆಫಿನೆಟ್ಲಿ ಉಳಿಯೋ ಚಾನ್ಸಸ್ ಇರುತ್ತೆ ಸರ್. ಥ್ಯಾಂಕ್ ಯು ಸರ್. ಮಾಡ್ತಾ ಇರ್ತೀವಿ. ಸೊ ನಮ್ಮ ಹತ್ರ ಅಗ್ನಿಶಾಮಕ ಇಲಾಖೆಯ ಜೊತೆಗೆ ಇಲ್ಲಿರುವಂತಹ ಲೋಕಲ್ ಇಕಡೆ ಬಾ. ಎಸ್ ಮೇಡಮ್.